ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ? $14 ನಿಮ್ಮ ಸ್ಯಾಲ್ರಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ. $50-60 ನೀವು ಇಲ್ಲಿ ಮಂತ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ನೀವು ಇಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ದೀವಿ ಅನ್ನೋರಿಂದ ಕೂಡ ಇಲ್ಲಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಇದು ಬಂದು ಫಸ್ಟ್ ಸೋರ್ಸ್ ಕಂಪನಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಸೊ ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಒಂದು ಎರಡಲ್ಲ, ನಿಯರ್ಲಿ 23 to 24 ರೋಲ್ಸ್ಗಳಿಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇದು ಬಂದು US ಅಥವಾ UK ಬೇಸ್ಡ್ ಕಂಪ್ನಿ ಆಗಿದೆ. ಇಂಡಿಯಾದಲ್ಲಿರೋರು ಕೂಡ ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಸೊ ನಿಮ್ಗೆ ಇಲ್ಲಿ ಒಂದು ಬೆಸ್ಟ್ ಅಪಾರ್ಚುನಿಟಿ ಒಳ್ಳೆ ಕಂಪ್ನಿಯಲ್ಲಿ ಸಿಗ್ತಾ ಇದೆ. ಇದು ಬಂದು ಹೆಲ್ತ್ ಫೀಲ್ಡಲ್ಲಿ ವರ್ಕ್ ಮಾಡುವಂಥ ಕಂಪ್ನಿ. ಇಲ್ಲಿ ನಿಮಗೆ ಡೇಟಾ ಪ್ರೋಸೆಸ್ಗೆ ಅಥವಾ ಕಾಲ್ಸ್ಗೆ, ಇಮೇಲ್ಸ್ಗೆ, ಚಾಟ್ಸ್ಗೆ ಎಲ್ಲ ರೀತಿಯಾದಂಥ ರೋಲ್ಸ್ಗಳಿಗೂ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನೀವು ಜಸ್ಟ್ 12th ಪಾಸ್ ಆಗಿದ್ದೀವಿ, ಕಂಪ್ಲೀಟ್ಲಿ ಫ್ರೆಶರ್ಸ್, ನಾವು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಕಂಪ್ನಿಯವರು ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ನ ಕೊಡ್ತಾರೆ. ಕೆಲವೊಂದಷ್ಟು ರೋಲ್ಸ್ಗಳಿಗೆ ಗ್ರ್ಯಾಜುಯೇಟ್ಸ್, ಅಂಡರ್ ಗ್ರ್ಯಾಜುಯೇಟ್ಸ್ ಎಲ್ಲರೂ ಕೂಡ ಅಪ್ಲೈ ಮಾಡುವಂಥ ಇರುತ್ತೆ. ಸೊ ಯಾವ ರೋಲ್ಗೆ ಯಾರು ಅಪ್ಲೈ ಮಾಡ್ಬೋದು, ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಹಾಗೆ ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡೋದನ್ನ ಮಿಸ್ ಮಾಡಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಮೊದಲನೇದಾಗಿ ನೀವು ನಿಮ್ಮ ಗೂಗಲ್ ಅಥವಾ ಕ್ರಾಮ್ ಬ್ರೌಸರಲ್ಲಿ ಫಸ್ಟ್ ಸೋರ್ಸ್ ಸೊಲ್ಯೂಷನ್ಸ್ ಕೆರಿಯರ್ಸ್ ಅಂತ ನೀವು ಸರ್ಚ್ನ ಮಾಡಬೇಕಾಗಿರುತ್ತೆ. ಅದರಲ್ಲಿ ಬರುವಂಥ ಮೊದಲನೇ ವೆಬ್ಸೈಟ್ನ ನೀವು ಓಪನ್ನ ಮಾಡ್ಕೊಬೇಕು. ಈ ವೆಬ್ಸೈಟಲ್ಲಿ ನೀವು ಸರ್ಚ್ನ ಮಾಡುವಂಥದ್ದು. ಸೊ ಇಲ್ಲಿ ಸ್ವಲ್ಪ ನೀವು ಲೈಕ್ ಸ್ಕ್ರೋಲ್ ಡೌನ್ನ ಮಾಡಬೇಕಾಗಿರುತ್ತೆ. ಮೇನ್ ಒಂದು ಸ್ಟೆಪ್ನ ಫಾಲೋ ಮಾಡಬೇಕು. ಇಲ್ಲಾಂದರೆ ಸಾಕಷ್ಟು ಓಪನಿಂಗ್ಸ್ಗಳು ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ನಿಮಗೆ ಯಾವುದು ಅಪ್ಲೈ ಮಾಡೋಕ್ಕಾಗುತ್ತೆ ಅಥವಾ ನಿಮ್ಮ ಕಂಟ್ರಿ ಯಾವುದು ಅನ್ನೋದು ನಿಮಗೆ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಸ್ವಲ್ಪ ನೀವು ಇಲ್ಲಿ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ಇಲ್ಲಿ ನಿಮಗೆ ಲೈಕ್ ಕಂಟ್ರೀಸ್ಗಳ ಆಪ್ಷನ್ಸ್ ತೋರಿಸುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಂಡಿಯಾ ಜಾಬ್ಸ್, US UK ಜಾಬ್ಸ್ ಅಂತ ತೋರಿಸ್ತದೆ. ಸೊ ನೀವು ಇಂಡಿಯಾದನ್ನ ಸೆಲೆಕ್ಟ್ನ ಮಾಡ್ಕೊಬೇಕು. ಇಂಡಿಯಾದ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಸಾಕಷ್ಟು ಓಪನಿಂಗ್ಸ್, ಯಾವುದೆಲ್ಲ ಓಪನಿಂಗ್ಸ್ಗಳಿದೆ ಎಲ್ಲನೂ ಕೂಡ ಶೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ನ ಸೆಲೆಕ್ಟ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಸರ್ಚ್ ಲೊಕೇಶನ್ಸಲ್ಲಿ ನೀವು ರಿಮೋಟ್ ವರ್ಕ್ ಅಂತ ಸರ್ಚ್ನ ಮಾಡಬೇಕಾಗಿರುತ್ತೆ. ನಿಮಗೆ ಯಾವ ರೋಲ್ನ ನೀವು ಸರ್ಚ್ ಮಾಡ್ತಾ ಇದ್ರೆ, ಲೈಕ್ ಡೇಟಾ ಎಂಟ್ರಿ ಆಗಿರ್ಬೋದು, ಲೈಕ್ ಕಸ್ಟಮರ್ ಸಪೋರ್ಟ್, ಚಾಟ್ ಪ್ರೋಸೆಸ್, ಯಾವುದರಲ್ಲಿ ನೀವು ಸರ್ಚ್ನ ಮಾಡ್ತಾ ಇದ್ದೀರಾ ಅದನ್ನು ಕೂಡ ನೀವು ಇಲ್ಲಿ ರೋಲ್ನ ಸರ್ಚ್ನ ಮಾಡ್ಬೋದು. ಬಟ್ ನಿಮಗೆ ಯಾವ ರೋಲ್ ಅನ್ನೋದು ಸ್ಪೆಸಿಫೈ ಆಗಿ ಗೊತ್ತಿಲ್ಲ, ಬಟ್ ನಾವು ರಿಮೋಟ್ ವರ್ಕ್ನ ಸರ್ಚ್ ಮಾಡ್ತಾ ಇದ್ದೀವಿ ಅನ್ನೋರು ರಿಮೋಟ್ ಅಂತ ಸರ್ಚ್ ಇಲ್ಲಿ ಎಂಟ್ರಿನ ಮಾಡಿ ಸರ್ಚ್ ಜಾಬ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಆ ರೀತಿ ನೀವು ಕ್ಲಿಕ್ನ ಮಾಡಿದ್ಮೇಲೆ ಟೋಟಲ್ ಆಗಿ ನಿಮಗೆ ಇಲ್ಲಿ 23 ಜಾಬ್ಸ್ಗಳು ಓಪನಿಂಗ್ ಇದೆ. ಯಾವುದಕ್ಕೆ? ರಿಮೋಟ್ ಜಾಬ್ಸ್ಗಳಿಗೆ. ಸೊ ಇಂಡಿಯಾದಲ್ಲಿರೋರಿಗೆಲ್ಲರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಡೇಟ್ ಸಮೇತ ಯಾವಾಗ ಪೋಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಸ್ಪೆಸಿಫೈ ಮಾಡಿ ತೋರಿಸ್ತಾ ಇದ್ದಾರೆ. ನಿಮಗೆ ಯಾವ ರೋಲ್ ಬೇಕೋ ಅದೆಲ್ಲದಕ್ಕೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಾನು ಇನ್ನೊಂದು ಮೇನ್ ಪಾಯಿಂಟ್ನ ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ. ಕೆಲವೊಂದಷ್ಟು ರೋಲ್ಸ್ಗಳಿಗೆ ಫ್ರೆಶರ್ಸ್ ಅಪ್ಲೈ ಮಾಡ್ಬೋದು, ಕೆಲವೊಂದಷ್ಟು ರೋಲ್ಸ್ಗಳಿಗೆ ಎಕ್ಸ್ಪೀರಿಯನ್ಸ್ ಇರೋರು, ಅಟ್ಲೀಸ್ಟ್ 6 ಮಂತ್ಸ್ ಪ್ಲಸ್ ಆಗಿರೋರು ಅಪ್ಲೈ ಮಾಡೋದಕ್ಕೆ ಇಲ್ಲಿ ಚಾನ್ಸಸ್ ಇದೆ. ಬಟ್ ನೀವಿಲ್ಲಿ ಏನು ಮಾಡ್ಬೋದು ಅಂದರೆ, ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಅಪ್ಲೈನ ಮಾಡಬೇಕು ಅಂತ ಇದ್ದಾಗ ನೀವು ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ನೀವು ಕೂಡ ಅಪ್ಲೈನ ಮಾಡಿ. ಕೆಲವೊಂದು ಸಲ ಅವರ ವೆಬ್ಸೈಟಲ್ಲಿ ಆಗಿರ್ಬೋದು ಅಥವಾ ಜಾಬ್ ಪ್ರೊಫೈಲ್ಸ್ಗಳಲ್ಲಿ ಫ್ರೆಷರ್ಸ್ಗೆ ಅಂತ ಮೆನ್ಷನ್ ಮಾಡಿರೋದಿಲ್ಲ, ಎಕ್ಸ್ಪೀರಿಯನ್ಸ್ ಅಂತಲೇ ಕೇಳಿರ್ತಾರೆ. ಬಟ್ ನೀವು ನಿಮ್ಮ ರೆಸ್ಯೂಮ್ಸ್ನ ಸೆಂಡ್ ಮಾಡಿದಾಗ ಅಥವಾ ನಿಮ್ಮ ರೆಸ್ಯೂಮ್ನ ಚೆಕ್ ಮಾಡಿ ನಿಮ್ಮ ಎಜುಕೇಷನ್ಸ್, ನಿಮ್ಮ ಸ್ಕಿಲ್ಸ್ಗಳು ಅವ್ರಿಗೆ ಇಷ್ಟ ಆದಾಗ ಎಷ್ಟೋ ಸಲ ಅವರು ಫ್ರೆಷರ್ಸ್ನು ಕೂಡ ಹೈಯರಿಂಗ್ನ ಮಾಡಿದ್ದಾರೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರೋರಿಗೂ ಕೂಡ ಜೊತೆಗೆ ಫ್ರೆಷರ್ಸ್ಗೆ ಇಬ್ರಿಗೂ ಕೂಡ ಟ್ರೈನಿಂಗ್ನ ಕೊಡಲೇಬೇಕಾಗಿರೋದ್ರಿಂದ ಕೆಲವೊಂದ್ಸಲ ಫ್ರೆಷರ್ಸ್ನು ಕೂಡ ಅವರು ಹೈಯರ್ ಮಾಡ್ತಾರೆ. ಸೊ ಯಾವುದಕ್ಕಾದ್ರೂ ನಿಮಗೆ ಇಂಟ್ರೆಸ್ಟ್ ಇರುವಂಥ ರೋಲ್ಗಳಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋರು ಮಾತ್ರ ಅಪ್ಲೈನ ಮಾಡಬೇಕು ಅಂತ ಇದ್ದರೆ ಯೋಚನೆ ಮಾಡಬೇಡಿ. ನೀವು ಫ್ರೆಷರ್ಸ್ ಆಗಿದ್ರು ಕೂಡ ಅಪ್ಲೈನ ಮಾಡಿ. ಆ ರೀತಿ ಇಲ್ಲಿ ನಿಮಗೆ 23 ರೋಲ್ಸ್ಗಳಿದೆ. ಇಲ್ಲಿ ಫ್ರೆಷರ್ಸ್ ಅಪ್ಲೈ ಮಾಡುವಂಥ ರೋಲ್ಗಳು ಕೂಡ ಇದೆ, ಎಕ್ಸ್ಪೀರಿಯನ್ಸ್ ಅಪ್ಲೈ ಮಾಡುವಂಥ ರೋಲ್ಗಳು ಕೂಡ ಇದೆ. ಸೊ ನಾನು ನಿಮಗೆ ಒಂದು ಸ್ಯಾಂಪಲ್ ಆಗಿ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ಯಾವ್ದಾದ್ರು ಒಂದು ರೋಲ್ ಹೇಗೆ ಅಂತ. ನೀವು ಇಲ್ಲಿ ನೋಡ್ಬೋದು, ಇದು ಲೈಕ್ ರೀಸೈಕಲ್ ರೀತಿಯಾದಂಥ ವರ್ಕ್ ಆಗಿರುತ್ತೆ. ಇದು ತುಂಬ ದೊಡ್ಡ ಡಿಸ್ಕ್ರಿಪ್ಷನ್ ಇದೆ. ನಿಮಗೆ ಹೇಗೆ ಬೇಕು ಅಂತ ನೀವು ಸರ್ಚ್ನ ಮಾಡ್ತಿದ್ರೆ ಅಲ್ಲಿ ಓಪನ್ ಮಾಡಿ ಸರ್ಚ್ನ ಮಾಡ್ಬೋದು. ನಾನು ನಿಮಗೆ ಕಾಮನ್ ಆಗಿ ಎಲ್ಲರೂ ಮಾಡ್ಬೋದಾದಂಥ ಒಂದು ರೂಲ್ನ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ.
ಓಕೆ. ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಈ ರೋಲ್‌ನ ಓಪನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ಕಾಮನ್ ಆಗಿ ಎಲ್ಲರೂ ಮಾಡ್ಬೋದಾದಂಥ ರೂಲು. ಜಸ್ಟ್ 12th ಪಾಸ್ ಆಗಿದ್ದೀವಿ ಅಥವಾ ಅಂಡರ್ ಗ್ರ್ಯಾಜುಯೇಟ್ಸ್ ಆಗಿದ್ದೀವಿ ಅನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್‌ಗೆ ಅವ್ರು ಇಲ್ಲಿ ಹೈರಿಂಗ್‌ನ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಪೋಸ್ಟ್ ಮಾಡಿರುವಂಥ ಡೇಟ್‌ನು ಕೂಡ ನೀವು ನೋಡ್ಬೋದು. ಜುಲೈ 16, 2026 ಇಲ್ಲಿ ಪೋಸ್ಟ್‌ನ ಮಾಡಿರುವಂಥದ್ದು. ಲೊಕೇಶನ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಒಂದು US ಬೇಸ್ಡ್ ಕಂಪ್ನಿ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಇನ್ನು ಐಡಿ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಡಿಸ್ಕ್ರಿಪ್ಷನ್ ನೀವು ನೋಡ್ಬೋದು. ಲೈಕ್ ಅವ್ರ ಕಂಪ್ನಿ ಏನು ಲೈಕ್ ಸ್ಪೆಸಿಫಿಕ್ ರೋಲ್ಗೆ ಯಾವ ರೀತಿ ಅವ್ರು ವರ್ಕರ್ನ ಸರ್ಚ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವಿಲ್ಲಿ ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡಿದ್ರೆ ಫಸ್ಟ್ ಸೋರ್ಸ್ ಹೆಲ್ತ್ ಕೇರ್ ಇಸ್ ಇಮಿಡಿಯೇಟ್ ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್ ಓಪನಿಂಗ್ಸ್ ಅವೈಲಬಲ್ ಇನ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಕಂಪ್ನಿಲಿ ಇಮಿಡಿಯೇಟ್ ಆಗಿ ಯಾರು ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್ ರೋಲ್ಗೆ, ಅದು ಕೂಡ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ಗೆ ಸರ್ಚ್ ಮಾಡ್ತಿದ್ದಾರೆ, ಅಪ್ಲೈನ ಮಾಡ್ಬೋದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಆಸ್ ಅ ಕಸ್ಟಮರ್ ಸರ್ವಿಸ್ ಏಜೆಂಟ್ ಪ್ರೊವೈಡ್ ರಿಮೋಟ್ ಸಪೋರ್ಟ್ ಟು ಪ್ಯಾರಾಮೆಡಿಕ್ಸ್ ಅಂಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್. ದಿಸ್ ರೋಲ್ ಇಸ್ ensure timely and accurate communications between patients and providers and internal department ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಕಸ್ಟಮರ್ ಸರ್ವಿಸ್ ಏಜೆಂಟ್ಸ್ ಆಗಿ ಕೆಲಸನ ಮಾಡ್ತೀರಾ. ಏನಂದ್ರೆ ಇದು ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಅಥವಾ ಹೆಲ್ತ್ ಕೇರ್ ಫೀಲ್ಡಲ್ಲಿ ವರ್ಕ್ ಮಾಡೋದ್ರಿಂದ ಅವರ ಪೇಷಂಟ್ಸ್ಗಳು ಯಾರಿದ್ದಾರೆ, ಹಾಗೆ ಅವರ ಡಾಕ್ಟರ್ಸ್ ಅಥವಾ ಪ್ಯಾರಾಮೆಡಿಕ್ಸ್ ಯಾರಿದ್ದಾರೆ ಅವರಿಬ್ಬರ ಮಧ್ಯೆ ಲೈಕ್ ಕಾಲ್ಸ್ನ ಕನೆಕ್ಟ್ ಮಾಡುವಂಥದ್ದು ಅಥವಾ ಲೈಕ್ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡುವಂಥ ಈ ರೀತಿಯಾದಂಥ ವರ್ಕ್ನ ನೀವಿಲ್ಲಿ ಮಾಡಬೇಕಾಗಿರುತ್ತೆ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಆನ್ಸರ್ ಇನ್ಬೋರ್ಡಿಂಗ್ ಕಾಲ್ಸ್ ಫ್ರಮ್ ದ ಪೇಷಂಟ್ಸ್ ಪ್ರೊವೈಡರ್ಸ್ ಆಸ್ ಇಂಟರ್ನಲ್ ಸ್ಟಾಫ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪೇಷಂಟ್ಸ್ಗಳು ನಿಮಗೆ ಕಾಲ್ ಮಾಡ್ಬೋದು ಅಥವಾ ಅಲ್ಲಿ ಅಟೆಂಡ್ ಮಾಡ್ತಾರಲ್ಲ ಅವ್ರುಗಳು ಕಾಲ್ ಮಾಡ್ಬೋದು, ಅಥವಾ ಇಂಟರ್ನಲ್ ಸ್ಟಾಫ್ಸ್ಗಳು ನರ್ಸ್ಗಳಾಗಿರ್ಬೋದು ಅಥವಾ ಅಲ್ಲಿ ಏನು ವರ್ಕ್ ಇರುತ್ತೆ ಅದ್ರ ರಿಲೇಟೆಡ್ ಕಾಲ್ಸ್ಗಳು ನಿಮಗೆ ಬರುತ್ತೆ. ಅದನ್ನು ನೀವು ಆನ್ಸರ್ ಮಾಡಿ ಪೇಷಂಟ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು ಈ ರೀತಿಯಾದಂಥ ವರ್ಕ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ಲೈಕ್ ಸೆಕೆಂಡ್ ಪಾಯಿಂಟ್ನ ನೋಡಿದ್ರೆ ಪ್ರೊವೈಡ್ ನಾನ್ ಕ್ಲಿನಿಕ್ ಸಪೋರ್ಟ್ಸ್ ಆ್ಯಂಡ್ ಎಮರ್ಜೆನ್ಸಿ ಸಪೋರ್ಟ್ ಟೀಮ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನ್ ಕ್ಲಿನಿಕ್ ಸಪೋರ್ಟ್ನ ನೀವು ಕೊಡ್ತೀರಾ. ನೀವು ಇಲ್ಲಿ ಕ್ಲಿನಿಕ್ಗೆ ಹೋಗಬೇಕು ಅಥವಾ ವರ್ಕ್ನ ಅಲ್ಲಿ ಮಾಡಬೇಕು, ಆಫೀಸ್ ವರ್ಕ್ ಅಂತ ಎಲ್ಲ ಮನೆಯಿಂದನೇ ನೀವು ಈ ಕೆಲಸನ ಮಾಡ್ಬೋದಾಗಿರುತ್ತೆ. ಅದು ಕೂಡ ಎಮರ್ಜೆನ್ಸಿಗೆ ನೀವು ಟೀಮಾಗಿ ವರ್ಕ್ನ ಮಾಡ್ತೀರಾ ಅನ್ನೋದು ಕೂಡ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಡಾಕ್ಯುಮೆಂಟ್ ಇಂಟರಾಕ್ಷನ್ಸ್ ಇನ್ ಎಲೆಕ್ಟ್ರಿಕ್ ಸಿಸ್ಟಮ್ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಪೇಷಂಟ್ಸ್, ಡಾಕ್ಟರ್ಸ್ ಅಥವಾ ಅಟೆಂಡೆಂಟ್ಸ್ ಇವರ ಮಧ್ಯೆ ಒಂದು ಬ್ರಿಡ್ಜ್ ಆಗಿ ನೀವು ವರ್ಕ್ನ ಮಾಡ್ತೀರಾ. ಕೆಲವೊಂದು ಸಲ ಅವರ ಅಪಾಯಿಂಟ್ಮೆಂಟ್ ಯಾವಾಗಿದೆ ಅಂತ ಕೇಳೋದಕ್ಕೆ ಕಾಲ್ ಮಾಡ್ತಾರೆ, ಅಥವಾ ಅಪಾಯಿಂಟ್ಮೆಂಟ್ಗಳನ್ನ ಫಿಕ್ಸ್ ಮಾಡ್ಕೊಳೋದಕ್ಕೆ ಕೇಳೋಕ್ಕೆ ಕಾಲ್ ಮಾಡ್ತಾರೆ. ಡಾಕ್ಟರ್ಸ್ಗಳು ನೆಕ್ಸ್ಟ್ ಅವ್ರಿಗೆ ಅಪಾಯಿಂಟ್ಮೆಂಟ್ ಯಾವಾಗಿದೆ ಅನ್ನೋದು ಸ್ಲಿಪ್ಸ್ಗಳನ್ನ ಅಥವಾ ಡೇಟಾಗಳನ್ನ ನಿಮಗೆ ಕಳಿಸ್ಕೊಡ್ತಾರೆ. ಅದನ್ನು ಅಕಾರ್ಡಿಂಗ್ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡುವಂಥದ್ದು ಈ ರೀತಿಯಾದಂಥ ವರ್ಕ್ ಇರುತ್ತೆ. ಇದಕ್ಕೆ ಅವ್ರು ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ನ ಕೂಡ ಕೊಡ್ತಾರೆ, ಹೇಗೆ ಮಾಡಬೇಕು ಏನು ಅಂತ ಕಂಪ್ಲೀಟಾಗಿ ಹೇಳಿಕೊಟ್ಟು ಆಮೇಲೆ ನಿಮ್ಮನ್ನ ಇಲ್ಲಿ ಆನ್ ಬೋರ್ಡಿಂಗ್ ತೊಗೊಳೋವಂಥದ್ದು. ರಿಕ್ವೈರ್ಡ್ ಸ್ಕಿಲ್ಸ್ ನೋಡಿದ್ರೆ ಹೈಸ್ಕೂಲ್ ಡಿಪ್ಲೊಮಾ ಆರ್ ಗ್ರಾಜುಯೇಟ್ಸ್ ಅಂತ ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹಾಗೆ ನಾನು ನಿಮಗೆ ಇಲ್ಲಿ ಹೇಳಿರೋ ಹಾಗೆ ಮಿನಿಮಮ್ 1 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದ್ದಾರೆ. ನೀವು ಫ್ರೆಶರ್ಸ್ ಆಗಿದ್ದೀರಾ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ನಿಮಗೆ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಕ್ವಿಕ್ ಲರ್ನರ್ ಆಗಿದ್ದೀರಾ, ಇದೆಲ್ಲ ಪಾಯಿಂಟ್ಸ್ಗಳನ್ನ ನೀವು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಮಾಡಿದ್ದೀರಾ. ಆದರೂ ಫ್ರೆಶರ್ಸ್ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮ ಹತ್ರ ಇತ್ತು, ಒಂದು ಒಳ್ಳೆ ರೆಸ್ಯೂಮ್ನ ನೀವು ಕ್ರಿಯೇಟ್ ಮಾಡಿದ್ರಿ ಅಂದರೆ ಆರಾಮಾಗಿ ಇದಕ್ಕೆ ಅಪ್ಲೈನ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ನೀವು ಅಪ್ಲೈ ಮಾಡದೇ ಇರೋದಕ್ಕೆ ಹೋಗಬೇಡಿ. ಇನ್ನು ನಿಮ್ಗೆ ಏನಿರಬೇಕಂದ್ರೆ ಟೈಪಿಂಗ್ ಸ್ಪೀಡ್ ಅಟ್ಲೀಸ್ಟ್ 25 to 30 WPM ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಕಾಲಿಂಗ್ ವರ್ಕ್ ನಿಮಗೆ ಬರೋದು ತುಂಬ ಲೈಕ್ ಕಮ್ಮಿ ಅಂತ ಹೇಳೋಕ್ಕಾಗದೆ, ಮೀಡಿಯಮ್ ಆಗಿ ನಿಮಗೆ ಕಾಲಿಂಗ್ ವರ್ಕ್ ಬರುತ್ತೆ. ಇಲ್ಲಿ ಮೇಯ್ನಾಗಿ ನೀವು ಅವರ ಇನ್ಫಾರ್ಮೇಷನ್ಸ್ಗಳನ್ನ ಟೈಪ್ ಮಾಡುವಂಥದ್ದು, ಎಂಟ್ರಿ ಮಾಡುವಂಥದ್ದು ಸ್ವಲ್ಪ ವರ್ಕ್ಗಳು ನಿಮಗೆ ಇರುತ್ತೆ. ಅದರಿಂದ ನಿಮಗೆ ಟೈಪಿಂಗ್ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಲಿಂಗ್ ಮೀಡಿಯಮ್ ಆಗಿ ಬರುತ್ತೆ, ಯಾವಾಗಲೂ ಕಾಲ್ಸ್ ಬರ್ತಾ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಮೀಡಿಯಮ್ ಆಗಿ ಬರುತ್ತೆ. ಇನ್ನು ಸ್ಟ್ರಾಂಗ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಅಥವಾ ಕನ್ನಡದಲ್ಲಿ ನೀವು ಯಾವ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಆ ಲ್ಯಾಂಗ್ವೇಜ್ಗಳಲ್ಲಿ ನಿಮಗೆ ಬರೆಯೋದಕ್ಕೆ ಓದೋದಕ್ಕೆ ಚೆನ್ನಾಗಿ ಬರಬೇಕು. ಕಾಮನ್ ಆಗಿ ಕನ್ನಡದಲ್ಲಿ ಮಾತಾಡ್ಬೋದು, ಬರೆಯಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಇಂಗ್ಲೀಷ್ ಚೆನ್ನಾಗಿ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರಬೇಕಾಗಿರುತ್ತೆ. ಇನ್ನು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಮ್ಯಾನೇಜ್ ಮಲ್ಟಿಪಲ್ ಟಾಸ್ಕ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಮನೆಯಿಂದ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಆಗಬೇಕು, ಮಲ್ಟಿಪಲ್ ಟಾಸ್ಕ್ಗಳನ್ನು ಕೂಡ ನೀವು ಕರೆಕ್ಟಾಗಿ ಅಟೆಂಡ್ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕನ್ಫರ್ಮ್ ಯೂಸಿಂಗ್ ಮಲ್ಟಿಪಲ್ ಸಾಫ್ಟ್ವೇರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಲ್ಟಿಪಲ್ ಸಾಫ್ಟ್ವೇರ್ಸ್ಗಳಿರುತ್ತೆ, ಲೈಕ್ ಅವರ ಕ್ಲೈಂಟ್ಸ್ಗಳ್ದಾಗ ಅಂದರೆ
ಅವರ ಪೇಷಂಟ್ಸ್‌ಗಳ್ದು ಒಂದು ಸಾಫ್ಟ್‌ವೇರಲ್ಲಿ ಅವ್ರು ಅಪ್ಡೇಟ್ ಮಾಡಿರ್ತಾರೆ. ಅವರ ಡಾಕ್ಟರ್ಸ್ ಯಾರು ಅವೈಲಬಲ್ ಇದ್ದಾರೆ ಅದನ್ನ ಒಂದು ಕಡೆ ಅಪ್ಡೇಟ್‌ನ ಮಾಡಿರ್ತಾರೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ನೀವು ಒಂದು ಡ್ಯಾಶ್ ಬೋರ್ಡಲ್ಲಿ ಟೈಪ್ ಮಾಡುವಂಥದ್ದು ಅಥವಾ ಎಂಟ್ರಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬರು ಪೇಷಂಟ್ ನಿಮಗೆ ಕಾಲ್ ಮಾಡಿ ನಮಗೆ ಇವಾಗ 1:00 ಅಥವಾ 3:00ಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳ್ತಾರೆ ಅಂದಾಗ ನೀವು ಆ ಡಾಕ್ಟರ್ಸ್ ಲಿಸ್ಟ್‌ಗಳಲ್ಲಿ ಚೆಕ್ ಮಾಡಬೇಕು. ಯಾವ ಡಾಕ್ಟರ್ ಅವ್ರು ಯಾವ ಪ್ರಾಬ್ಲಮ್ಗೆ ಹೇಳ್ತಾ ಇದ್ದಾರೆ, ಯಾವ ಡಾಕ್ಟರ್ ಫ್ರೀ ಇದ್ದಾರೆ ಆ ಟೈಮ್ಗೆ ಅಂತ ನೋಡಿ ಪೇಷಂಟ್ಗೆ ಇನ್ಫಾರ್ಮ್ ಮಾಡಿ ಅಲ್ಲಿ ಡಾಕ್ಟರ್ಸ್ ಲಿಸ್ಟಲ್ಲಿ ಅಲ್ಲಿ ಮೆನ್ಷನ್ ಮಾಡಿ ಆ ರೀತಿಯಾದಂಥ ವರ್ಕ್ ಇರುತ್ತೆ. ಸಿಂಪಲ್ ಇದೆ, ತುಂಬ ಕಷ್ಟ ಏನಿಲ್ಲ. ಬಟ್ ನೀವು ನಿಮ್ಮ ಟೈಮ್ನ ಕೊಡಬೇಕಾಗಿರುತ್ತೆ, ಗಮನ ಇಟ್ಟು ಕೆಲಸನ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಅವರಿಲ್ಲಿ ನಿಮಗೆ ಟೈಪಿಂಗ್ ಸ್ಪೀಡ್ ಚೆನ್ನಾಗಿ ಬರಬೇಕು ಅಂತ ಹೇಳಿರುವಂಥದ್ದು. ಸೊ ಅದನ್ನು ನೀವು ಮ್ಯಾನೇಜ್ನ ಮಾಡ್ತಾ ಹೋಗ್ಬೋದು. ಕಾಲಿಂಗ್ ನೀವು ಜಾಸ್ತಿ ಇವತ್ತು ಮಾತಾಡಬೇಕಂತ ಏನಿಲ್ಲ. ಕಾಲಿಂಗ್ ಅಂದರೆ ನೀವು ಎದುರೋ ನೆಸೆಸಿಟಿನೂ ಕೂಡ ಇಲ್ಲಿ ಇರೋದಿಲ್ಲ. ಇನ್ನು ನಿಮಗೆ ಇಂಟರ್ನೆಟ್ ಸ್ಪೀಡ್ ಇರಬೇಕು ಅಂತ ಹೇಳ್ತಿದ್ರೆ 20 MBPS ಆದರೂ ಇರಬೇಕು ಅಂತ ಹೇಳ್ತಿದ್ರೆ ಮಿನಿಮಮ್ ಸ್ವಲ್ಪ ಇರುತ್ತೆ. ಸೊ ಇನ್ನೊಂದು ಪಾಯಿಂಟ್ ನೀವು ಇಲ್ಲಿ ನೋಡ್ಬೋದು, ಮಸ್ಟ್ ಬಿ ಕೇಬಲ್ಡ್ ಆಗಿರಬೇಕು ಅದು ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ವೈಫೈ ಕನೆಕ್ಷನ್ಸ್ ಇದೆಲ್ಲನೂ ಕೂಡ ಕಂಪ್ನಿಯವರು ಕೊಡ್ತಾರೆ. ನೀವು ಒಂದು ಸೆಕೆಂಡ್ ಹ್ಯಾಂಡ್ ಆದ್ರೂ ಸ್ಟಾರ್ಟಿಂಗ್ ಹೆಡ್ಸೆಟ್ನ ಬೈ ಮಾಡಬೇಕು ಅಥವಾ ಹೆಡ್ಸೆಟ್ ಇರಬೇಕು ನಿಮ್ಮ ಹತ್ರ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಅದನ್ನ ಇಲ್ಲಿ ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು. ಇನ್ನು ರಿಮೋಟ್ ವರ್ಕ್ ಎಕ್ವಿಪ್ಮೆಂಟ್ಸ್ ಏನೇನು ಬೇಕು ಅಂತ ಅಂದರೆ ಮಸ್ಟ್ ಹ್ಯಾವ್ ಅ ಪ್ರೈವೇಟ್ ಕ್ವೈಟ್ ಆ್ಯಂಡ್ ವರ್ಕ್ ಸ್ಟೇಟ್, ನೋ ಚಿಲ್ಡ್ರನ್ಸ್ ಆ್ಯಂಡ್ ಬೇಬಿ ಸಿಟ್ಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಏನು ಕೊಡ್ತಾ ಇದ್ದಾರೆ ಅಂದರೆ ನೀವು ವರ್ಕ್ನ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಸರೌಂಡಿಂಗ್ ಸೌಂಡ್ಸ್ಗಳು ಕ್ಲಿಯರ್ ಆಗಿರಬೇಕು. ಈ ಮಕ್ಕಳು ಅಳುವಂಥದ್ದು ಅಥವಾ ಕಿರ್ಚಾಡುವಂಥದ್ದು, ಡಿಸ್ಟರ್ಬೆನ್ಸ್ ಇರುವಂಥದ್ದು ಆ ರೀತಿ ಜಾಗದಲ್ಲಿ ನೀವು ಕೆಲಸನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಒಂದು ಆಫೀಸ್ ಇರಬೇಕು ಅಂತ ಅಲ್ಲ, ಮನೆಯಿಂದನೇ ಆದ್ರೂ ಸೌಂಡ್ಸ್ ಏನು ಬರ್ದಾಗೆ ನೀವು ಕೆಲಸನ ಮಾಡಬೇಕು. ತುಂಬ ಸೌಂಡ್ಸ್ ಎಲ್ಲ ಈ ಮಕ್ಕಳು ಅಳುವಂಥದ್ದು ಈ ರೀತಿಯಾದಂಥ ಸೌಂಡ್ಸ್ಗಳು ಬರಬಾರ್ದು ಅಂತ ಹೇಳ್ತಿದ್ದಾರೆ. ಇನ್ ಎಬಿಲಿಟಿ ಟು ವರ್ಕ್ ಫ್ಲೆಕ್ಸಿಬಲಿ ಇನ್ಕ್ಲೂಡಿಂಗ್ ಈವ್ನಿಂಗ್ ಆ್ಯಂಡ್ ವೀಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದ್ಸಲ ಫ್ಲೆಕ್ಸಿಬಲ್ ಆರ್ಸ್ ಕೂಡ ಇರುತ್ತೆ, ಅಂದರೆ ಮಾರ್ನಿಂಗ್ ಶಿಫ್ಟ್ಸ್ ಇರುತ್ತೆ, ಕೆಲವೊಂದ್ಸಲ ಈವ್ನಿಂಗ್ ಶಿಫ್ಟ್ಸ್ ಇರುತ್ತೆ. ಅದನ್ನು ನೈಟ್ ಶಿಫ್ಟ್ಸ್ ಇರೋದಿಲ್ಲ, ಡೋಂಟ್ ಮೈಂಡ್. ಈವ್ನಿಂಗ್ ಶಿಫ್ಟ್ಸ್ ಇರುತ್ತೆ, ಅಂದರೆ ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಅಥವಾ 7 ಗಂಟೆ ಆ ರೀತಿ ವರ್ಕ್ ಮಾಡೋದು ಕೂಡ ಇರುತ್ತೆ. ಅದಕ್ಕೂ ಕೂಡ ನಿಮ್ಗೆ ವರ್ಕ್ ಮಾಡೋಕ್ಕೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಎಬಿಲಿಟಿ ಟು ಅಟೆಂಡ್ ಪೇಯ್ಡ್ ಟ್ರೈನಿಂಗ್ ಇನ್ 12 ವೀಕ್ಸ್ ಮಂಡೇ ಟು ಫ್ರೈಡೇ 8 to 6 PM ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಪೇಯ್ಡ್ ಟ್ರೈನಿಂಗ್ನ ಕೊಡ್ತಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಕಂಪ್ನಿಯವರು ಕಂಪ್ಲೀಟಾಗಿ ನಿಮಗೆ ಟ್ರೈನಿಂಗ್ ಕೊಟ್ಟು ಹೇಳ್ಕೊಟ್ಟು ಆಮೇಲೆ ಇಲ್ಲಿ ನಿಮ್ಮನ್ನ ಆನ್ ಬೋರ್ಡಿಂಗ್ ತೊಗೊಳೋವಂಥದ್ದು ಅಂತ. ಸೊ ಆ ಟ್ರೈನಿಂಗ್ನ ನೀವು ಅಟೆಂಡ್ ಮಾಡೋಕ್ಕೆ ಆಗಬೇಕು 12 ವೀಕ್ಸ್ಗೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಪೇಯ್ಡ್ ಇದೆ, ಓಕೆನಾ. ಸೊ ನೀವು ಟ್ರೈನಿಂಗ್ ತೊಗೊಂಡ ಟೈಮಲ್ಲೂ ಕೂಡ ನಿಮಗೆ ಸ್ಯಾಲ್ರಿನ ಅವರು ಪ್ರೊವೈಡ್ನ ಮಾಡ್ತಾರೆ. ಅದಾದಮೇಲೆ ವರ್ಕ್ ಅವ್ರು ಮತ್ತು ಶಿಫ್ಟ್ಸ್ನ ಸ್ಪೆಸಿಫೈ ಮಾಡಿದ್ದಾರೆ. ಬೆಳಗ್ಗೆ 7 AM ಇಂದ ಸಾಯಂಕಾಲ 7 PM ಒಳಗೆ ನಿಮ್ಮ ಶಿಫ್ಟ್ಸ್ ಇರುತ್ತೆ, ಓಕೆನಾ. ಅದೊಂದು ನೀವು ಕನ್ಫರ್ಮ್ ಮಾಡ್ಕೊಂಬಿಡಿ. 7 AM ಇಂದ 7 PM ಒಳಗೆ ನಿಮ್ಮ ಶಿಫ್ಟ್ಸ್ ಇರುತ್ತೆ. ಅದು ಮಾರ್ನಿಂಗ್ ಶಿಫ್ಟ್ಸ್ ಆಗಿರ್ಬೋದು, ಈವ್ನಿಂಗ್ ಶಿಫ್ಟ್ಸ್ ಆಗಿರ್ಬೋದು. 7 AM ಇಂದ 7 PM ಒಳಗಿರುತ್ತೆ ನಿಮ್ಮ ಶಿಫ್ಟ್ಸು. ಅದರಲ್ಲಿ ವರ್ಕ್ ಮಾಡೋಕ್ಕೆ ನಿಮಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಲೈಕ್ ಏನು ಅಟೆನ್ಷನ್ ಇನ್ ಮ್ಯಾಂಡೇಟರಿ, ಓಕೆ. ಇಲ್ಲಿ ಲೀವ್ನ ತೊಗೊಳಕ್ಕಾಗೋದಿಲ್ಲ, ನೀವು 3 ಮಂತ್ಸ್ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ನಿಮಗೆ ಇಲ್ಲಿ ಟ್ರೈನಿಂಗ್ನ ಕೊಡೋದ್ರಿಂದ 90 ಡೇಸಲ್ಲಿ ನೀವು ಲೀವ್ಗಳನ್ನ ತೊಗೊಳಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬ ಎಮರ್ಜೆನ್ಸಿ ಇದೆ ಅಂದರೆ ನೀವು ಕೇಳಿ ತೊಗೊಬೋದು, ಬಟ್ ಕಾಮನ್ ಆಗಿ ಎಲ್ಲರಿಗೂ ಹೇಳೋವಂಥದ್ದು ಲೀವ್ಸ್ನ ಕೊಡೋದಿಲ್ಲ ಅಂತ. ಇನ್ನು ಸ್ಟಾರ್ಟಿಂಗ್ ವೇಜಸ್ ಏನಿದೆ ಅಂದರೆ ನಿಮಗೆ $14 ಪರ್ ಅವರಿಂದ $15.50 ನಿಮಗೆ ಪರ್ ಅವರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. $14ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನಿಮಗೆ ಇಲ್ಲಿ 1350 ಇಂದ 1450 ಆ ರೀತಿ ನಿಮಗೆ ಪರ್ ಅವರ್ ಸಿಗುತ್ತೆ, ಓಕೆನಾ. ಸೊ 1 ಅವರ್ಗೆ ನಿಮಗೆ 1300 1400 ಆ ರೀತಿ ನಿಮಗೆ ಇಲ್ಲಿ ಸ್ಯಾಲ್ರಿ ಸಿಗುತ್ತೆ ಅನ್ನೋದನ್ನವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಮಿಕ್ಕಿದ ಇನ್ಫಾರ್ಮೇಷನ್ಸ್ ಕೂಡ ಇದೆ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಸೊ ಈ ರೀತಿ ನೀವು ಎಲ್ಲ ರೋಲ್ಸ್ಗಳಿಗೂ ಓಪನ್ ಮಾಡಿ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆ, ನಿಮ್ಗೆ ಯಾವುದು ಮಾಡೋಕ್ಕಾಗತ್ತೆ ಅನಿಸುತ್ತೆ ಅದೆಲ್ಲದಕ್ಕೂ ಕೂಡ ಅಪ್ಲೈನ ಮಾಡ್ಬೋದು. ಹೇಗೆ ಅಪ್ಲೈ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಅಪ್ಲೈ ನಾವು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ 2 ಆಪ್ಷನ್ ತೋರಿಸುತ್ತೆ. ಲೈಕ್ ಲಿಂಕ್ಡ್ಇನ್ನಿಂದ ಅಪ್ಲೈನ ಮಾಡ್ತೀರಾ, ನೀವೇ ಮ್ಯಾನ್ಯುವಲ್ ಆಗಿ ಎಲ್ಲಾನು ಆ್ಯಡ್ ಮಾಡಿ ಅಂದರೆ ಟೈಪ್ ಮಾಡಿ ಅಪ್ಲೈನ ಮಾಡ್ತೀರಾ ಅಂತ. ನಿಮ್ಮ ಹತ್ರ ಲಿಂಕ್ಡ್ಇನ್ ಇದೆ, ಒಳ್ಳೆ ಪ್ರೊಫೈಲ್ ಇದೆ ಅಂದರೆ ಲಿಂಕ್ಡ್ಇನ್ನೇ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಇಲ್ಲಾಂದರೆ ಅಪ್ಲೈ ನಾವು ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಒಂದು ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ನೇಮ್ ಆಗಿರ್ಬೋದು, ಇಮೇಲ್, ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಎಜುಕೇಷನ್ಸ್ ಏನಾಗಿದೆ, ಅದಾದ್ಮೇಲೆ ನಿಮ್ಮ ರೆಸ್ಯೂಮ್ ಆಗಿರ್ಬೋದು, ನಿಮ್ಮ ಸ್ಕಿಲ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನೀವಿಲ್ಲಿ ಆ್ಯಡ್ನ ಮಾಡಬೇಕಾಗಿರುತ್ತೆ. ಸೊ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ನೀವು ಕೂತ್ಕೊಂಡು ಕಂಪ್ಲೀಟಾಗಿ ಕರೆಕ್ಟಾಗಿ ನೀವಿಲ್ಲಿ ಎಂಟ್ರಿನ ಮಾಡಬೇಕು. ಆವಾಗಲೇ ನಿಮಗೆ ಕಾಲ್ಸ್ ಬರುವಂಥದ್ದು
ಬರುವಂಥದ್ದು ಅಥವಾ ವಾಪಸ್ಸು ರಿಪ್ಲೈ ಕಂಪ್ನಿ ಕಡೆಯಿಂದ ಬರುವಂಥದ್ದು. ಸೊ ಫಸ್ಟ್ ಏನಾಗಿರ್ಬೇಕಂದ್ರೆ ನೀವು ಸೈನ್ ಅಪ್ ಆಗಬೇಕಾಗಿರುತ್ತೆ. ಇದಕ್ಕೆ ನೀವೇನಾದರೂ ನೀವೇ ಅಪ್ಲೈನ ಮಾಡ್ತೀರಾ ಅಂತ. ಸೊ ಆವಾಗ ನೀವು ಇಲ್ಲಿ ಲೈಕ್ ಸೈನ್ ಇನ್ ಅಂತ ಕೊಡ್ಬೋದು ಅಥವಾ ಕ್ರಿಯೇಟ್ ಆ್ಯನ್ ಅಕೌಂಟ್ ಇದೆ, ನೀವು ಆಲ್ರೆಡಿ ಲಾಗಿನ್ ಆಗಿದ್ರೆ ಸೈನ್ ಇನ್ ಅಂತ ಕೊಡಬೇಕು, ಇಲ್ಲ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಕೊಟ್ಟು ಅವ್ರು ಕೇಳುವಂಥ ಇನ್ಫಾರ್ಮೇಷನ್ಸ್ನ ಕೊಡಬೇಕು. ಲೈಕ್ ಇಮೇಲ್ ಐ ಡಿ, ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೇಕಾಗಿರುತ್ತೆ. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಕರೆಕ್ಟಾಗಿ ನೀವು ಇಲ್ಲಿ ಮಾಡಬೇಕು. ಮೊದಲನೇದಾಗಿ ನಿಮ್ಮ ಇಮೇಲ್ನ ಕೊಡಬೇಕು, ಮತ್ತು ಇನ್ನೊಂದ್ಸಲ ಇಮೇಲ್ನ ಟೈಪ್ ಮಾಡಬೇಕು, ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕೊಡಬೇಕಾಗಿರುತ್ತೆ, ಮತ್ತೊಂದು ಸಲ ಅದನ್ನೇ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕು. ನಿಮ್ಮ ನೇಮ್, ಲಾಸ್ಟ್ ನೇಮ್, ನಿಮ್ಮ ಸಿಟಿ ಕೋಡ್ ಏನಿದೆ ರಿಲಿಜಿಯಲ್ ಕೋಡ್ ಅದನ್ನು ಕೊಡಬೇಕು. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಯಾವುದಕ್ಕೆ ವಾಟ್ಸಪ್ ಮತ್ತು ಕಾಲಿಂಗ್ ಎರಡೂ ಇದೆ, ಅದನ್ನು ಕೊಡಿ. ಅದಾದಮೇಲೆ ಇಲ್ಲಿ ರೆಸಿಡೆಂಟ್ ಏನಿದೆ ಲೈಕ್ ಇಂಡಿಯಾನಾ ಏನು ಅದನ್ನು ನೀವು ಕೊಡಬೇಕಾಗಿರುತ್ತೆ. ಬೆಟರ್ ನೀವು ಇಲ್ಲಿ ಟೈಪ್ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಟೈಪ್ ಮಾಡಿದ್ರೆ ನಿಮಗೆ ಬರುತ್ತೆ. ಇಲ್ಲಿ ಕೂಡ ನೀವು ಯಾವುದು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕು. ಇಲ್ಲೂ ಕೂಡ ಇಂಡಿಯಾ ಅಂತಲೇ ನೀವು ಸೆಲೆಕ್ಟ್ನ ಮಾಡ್ಕೊಬೇಕು, ಇದು ನಂಬರ್ ಬರೋದಕ್ಕೆ. ಅದಾದಮೇಲೆ ಇಲ್ಲಿ ನೀವು ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕು. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕ್ರಿಯೇಟ್ ಅಕೌಂಟ್ ಅದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಸೈನ್ ಇನ್ ಆಗಿ ಅಲ್ಲಿ ಕೇಳುವಂಥ ಸ್ಕಿಲ್ಸ್ಗಳು ಅಥವಾ ನಿಮ್ಮ ರೆಸ್ಯೂಮ್ ಏನು ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಾರೆ ಅದನ್ನು ಅಪ್ಲೋಡ್ನ ಮಾಡಿ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ನಾನಿಲ್ಲಿ ಅದು ಸ್ಕಿಲ್ಸ್ ಎಲ್ಲನೂ ಕೂಡ ಆ್ಯಡ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಅದರಿಂದ ನಾನು ಆ್ಯಡ್ ಮಾಡ್ತಾ ಇಲ್ಲ. ನೀವು ಲಾಗಿನ್ ಆಗೋದು ಹೇಗೆ ಅಥವಾ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅಲ್ಲಿ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ಅಂತ ಕೊಡ್ತಾ ಹೋದರೆ ಅದು ಸ್ಕಿಲ್ಸ್ ಆ್ಯಡ್ ಮಾಡೋಕ್ಕೆ ಕೇಳುತ್ತೆ, ನಿಮ್ಮ ಎಜುಕೇಷನ್ಸ್ ಕೇಳುತ್ತೆ, ಏನು ಓದಿದ್ದೀರಾ, ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಕ್ವೆಶನ್ಸ್ನ ಕೇಳ್ತಾ ಹೋಗುತ್ತೆ. ಅದಕ್ಕೆ ನೀವು ಆನ್ಸರ್ ಮಾಡ್ತಾ ನೆಕ್ಸ್ಟ್ ಕೊಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಅದು ಅಪ್ಲೈ ಆಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ನೆಕ್ಸ್ಟ್ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಕೇಳ್ತು ಗೊತ್ತಾಗಿಲ್ಲ ನಿಮಗೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಆದಷ್ಟು ರಿಪ್ಲೈನ ಮಾಡಿ ಆನ್ಸರ್ನ ಕೊಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಹಾಗೆ ಹೇಗೆ ರೋಲ್ಸ್ಗಳನ್ನ ಓಪನ್ ಮಾಡಬೇಕು, ಹೇಗೆ ಸರ್ಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ನೀವಿಲ್ಲಿ ಅಪ್ಲೈನ ಮಾಡಿದ್ಮೇಲೆ ಅವ್ರಿಗೆ ನಿಮ್ಮ ರಿಸ್ಯೂಮ್ ಹಾಗೆ ನಿಮ್ಮ ಸ್ಕಿಲ್ಸ್ಗಳೆಲ್ಲ ಇಷ್ಟ ಆಯಿತು ಅಂದರೆ ನಿಮ್ಮ ಇಮೇಲ್ ಮಾಡ್ತಾರೆ ಅಥವಾ ಕಾಂಟ್ಯಾಕ್ಟ್ ನಂಬರಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅದರಿಂದ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದಿವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನ್ಸಿದ್ರು ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.